ನಾಗರಿಕರೇ ದಯವಿಟ್ಟು ಗಮನಿಸಿ. ಈ ಚಾನಲಲ್ಲಿ ಮಾಡಿರೋ ವಿಡಿಯೋಸ್ ಬರೀ ಕಾಲ್ಪನಿಕ ಮಾತ್ರ, ಯಾರು ಮನಸ್ಸಿಗೆ ತಗೊಂಬೇಡಿ, ಯಾಕಂದ್ರೆ ನಾನು ನಿಮ್ಮ ಎಳ್ನೆಡವಲ್ಲ. ಹಾಯ್ ಗಾಯ್ಸ್, ನಾನು ನಿಮ್ಮ ರೋಸ್ಟರ್. ಮಗು, ನಿನ್ನ ಹೆಸರೇನು? ನನ್ನ ಹೆಸರೇ ನಾನು. ಯಾಕೆ ರಾಮ ಕೃಷ್ಣ ಅಂತ ಹೆಸರಿಟ್ಕೊಳ್ಳಿ. ನನ್ನ ಹೆಸರೇ ನಾನೇ ನಾನು. ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಟಾಪಿಕ್ ಯಾವುದಪ್ಪ ಅಂದರೆ ಒಬ್ಬ ಸಂಘ ಬುಲ್ಲರ ಸಂತೆ ಅಂತ ಪಾರ್ಟು. ಇವನು ಸಂಘ ಬುಲ್ರಿಗೆ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಇವನು ಅಂತ ನನ್ನ ಮಗ. ಫಸ್ಟ್ ಇವನು ವಿಡಿಯೋ ಹಾಕ್ತೀನಿ, ನೋಡ್ಕೊ ಬನ್ನಿ. ಫುಲ್ ರೋಸ್ಟ್ ಮಾಡಿ ಬಿಸಾಕೋಣ ಇವತ್ತು. ಹಲೋ ಹಾಯ್ ಫ್ರೆಂಡ್ಸ್, ಹೇಳಿನ ಒಂದು ವಿಷಯ ತಿಳಿಸ್ಬೇಕಿತ್ತು. ಗೊತ್ತಾ, 2025ರಲ್ಲಿ ನಾನು ತುಂಬ ಕಳ್ಕೊಂಡಿದ್ದೀನಿ. ಲೇ ಜಾಂಟ್ಕೆ ಬಾಲ್, ನೀನೇನಾದರೂ ಕಳ್ಕೊ. ಇನ್ಸ್ಟಾಗ್ರಾಮ್ನ ಏನು ಅನ್ಕೊಂಡಿದ್ಯಾ, ನಿನ್ನ ಕತೆ ಪೂರ್ಣ ಹೊಡೆಯೋದು ಅಂದ್ಕೊಂಡಿದ್ಯಾ ಇನ್ಸ್ಟಾಗ್ರಾಮ್ನ? ಎಲ್ಲೆಲ್ಲಿಂದ ಬರ್ತಿರಲ್ಲೇ ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ. ಅಯ್ಯೋ ಅನ್ಸಕ್ಕೆ ನಮ್ಗಳಿಗೆ. ಈ ಲೌಡಕ್ಕೆ ಬಾಲ್ ನನ್ನ ಮಗನಿಗೆ ಏನೇನೋ ಮಾಡ್ತಿರ್ತಾನೆ ಗುರು. ಇನ್ನೂ ಮುಂದೆ ಇದೆ ನೋಡಿ ಇವನು ವಿಡಿಯೋ. ತುಂಬ ಜನ ಕಳ್ಕೊಂಡಿದ್ದೀನಿ, ಬಟ್ 2026ರಲ್ಲಿ ಮತ್ತೆ ಬರ್ತಾನಂತ ಕಾಯ್ತಾ ಇದ್ದೀನಿ. ನಮ್ಮಮ್ಮನ ಹಣೆಗೂ ಬಿಟ್ಟೋಗಿದೆಯಲ್ಲ ಗುರು. ನಿನ್ನ ಜೀವನದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಿದ್ಯಾ ಅಂದರೆ ಈ ಶೆಡೆ ನನ್ನ ಮಗನ ಬಿಟ್ಟೋಗಿರೋದೇ ನೀನು ಒಳ್ಳೆ ಕೆಲಸ ಮಾಡಿರೋದು. ಈ ನನ್ನ ಮಗ ಬಂದು ಅಯ್ಯೋ ಅಂತ ನಮ್ಗನ್ಸ್ತವನೆ. ನನಗೇನಿಲ್ಲಪ್ಪ, ರೋಸ್ಟ್ ಮಾಡೋಕೊಬ್ಬ ಸಿಕ್ಕೋ, ನನಗೆ ತುಂಬ ಖುಷಿ. ಇಂಥ ಚೂತಿಯಾಗಳಿಗೆ ರೋಸ್ಟ್ ಮಾಡಬೇಕು, ನನಗೆ ತುಂಬ ಖುಷಿಯಾಗುತ್ತೆ. ನನಗೆ ಆ ಥರ ಏನು ಬೇಜಾರಿಲ್ಲ. ಆದ್ರೂ 2026 ಅಂತ ಒಂದು ಕಥೆಯ ಪೂರ್ಣ ಹೊಡಿತವನೆ. ನನಗೆ ಎದ್ಯದ ಮೇಲೆ ಒತ್ತಾಯಿಸ್ಬೇಕು ಅಂತ ಇದ್ದೀನಿ. ಈ ಗಾಂಡು ನನ್ನ ಮಕ್ಕಳಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ. ಏನೇನು ಮಾತಾಡಬೇಕು, ಏನು ತೋರಿಸ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಈ ನನ್ನ ಮಗಂದು ಇನ್ನೂ ಐತೆ ನೋಡ್ರಿ, ಹಾಕ್ತೀನಿ ಇನ್ನೊಂದು ವಿಡಿಯೋನ. ಹೆಲೋ ಹಾಯ್ ಫ್ರೆಂಡ್ಸ್, ನಾನು ಎಲ್ಲರಿಗೂ ತುಂಬ ಧನ್ಯವಾದಗಳು. ಯಾಕೆ ಗೊತ್ತಾ ನನಗೆ 9K ಫಾಲೋವರ್ಸ್ ಆಗಿದ್ದಾರೆ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಅಲ್ಲ ಗುರು, ನಾವು ಕಷ್ಟಪಟ್ಟು ಎಡಿಟಿಂಗ್ ಮಾಡಿ 4-5 ಅವರ್ ಟೈಮ್ ವೇಸ್ಟ್ ಮಾಡ್ಕೊಂಡು ವಿಡಿಯೋ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಷ್ಟೊಂದೆಲ್ಲ ಕಷ್ಟಪಟ್ಟು ವಿಡಿಯೋ ಹಾಕ್ತೀವಿ. ನಮ್ಗಳಿಗೆ ಅಷ್ಟೊಂದು ಫಾಲೋವರ್ಸ್ ಇರಲ್ಲ ಗುರು. ಈ ನನ್ನ ಮಕ್ಕಳು ಅಕೌಂಟ್ ಕ್ರಿಯೇಟ್ ಮಾಡಿ 2 ದಿನ 3 ದಿನಕ್ಕೇ 9,000 ಫಾಲೋವರ್ಸ್ ಮಾಡ್ಕೊತಾರಲ್ಲ, ಹೆಂಗೆ ಗುರು? ನಮ್ಮ ಕಂಟೆಂಟೇ ಸರಿ ಇಲ್ವಾ? ಸೊ ಅದು ಬಿಡಿ, ಇವನ್ ಮಾಡೋಣ. 9,000 ಫಾಲೋವರ್ಸ್ ಮಾಡೋರಂತೆ. ಇವ್ನು ಯಾರು ಗುರು ಅವನನ್ನು ಫಾಲೋ ಮಾಡ್ತಾ ಇರೋರು? ಇವನ್ ಥರ ಆಡೋರೇನ ಎಲ್ಲರೂ ಫಾಲೋ ಮಾಡ್ತಾ ಇರೋರು? ಈ ಗಾಂಡು ನನ್ನ ಮಗನ ಫಾಲೋ ಮಾಡ್ತಾ ಇರೋರಿಗೆ ನಿಮ್ಮ ಸಾಮಾನ್ಗೆ ಒಂದು ದೊಡ್ಡ ನಮಸ್ಕಾರ ಗುರು. ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಖುಷಿಯಾಗಿದ್ದೀನಿ. ಯಾಕೆ ಗೊತ್ತಾ? ನಿಮ್ಗೆ ಗೊತ್ತಾ? ಲೇ ಗಾಂಡು, ಯಾರ್ದೋ ಬಾಯಿಗಿಕ್ಕೊಂಡಿರೋ ಒಂಥರ ಕಿರ್ಚಾಡ್ತೀಯಲ್ಲೋ. ಗಂಡಸ್ ಥರನಾದರೂ ಮಾತಾಡೋ. ರಿಯಾಕ್ಷನ್ ಅಂತೂ ಹೆಂಗ್ಸ್ ಥರ ಇರೋದು. ಮಾತನಾದ್ರೂ ಸ್ವಲ್ಪ ಗಂಡಸ್ ಥರ ಆಡು. ಅವಾಗ್ಲಾದ್ರು ಒಂದು ಸ್ವಲ್ಪ ಗಂಡಸು ಅಂತ ನಾವು ಅನ್ಕೊಂತೀವಿ. ಶಾಡ ಥರ ನನ್ನ ಮಗನ್ ತಂದು. ಯಾವುದೋ ಆಂಟಿ ಅಡುಗೆ ಮಾಡ್ತಿದ್ದೇನೋ, ಚಾಕು ಎತ್ಕೊಂಡ್ಬಿಟ್ಟು ಇದೊಂದಿರಲಿ ಅಂತ ರೀಲ್ಸ್ ಮಾಡ್ತಾವನ್ಲೇ. ಆ ಚಾಕಕ್ಕಾದ್ರೂ ಬೆಲೆ ಐತೆ ನನ್ನ ಮಗನೇ, ನಿನ್ಗೆ ಅದಕ್ಕೂ ಇಲ್ಲ. ಅದೇ ಚಾಕ ತಗೊಂಡು ನನ್ನ ಮಗನೇ ತಿಕ್ಕಿಕ್ ಬಿಡ್ತೀನಿ. ಇಲ್ಲ ಲೌಡಕ್ಕೆ ಬಾಲ್ ನನ್ನ ಮಗನೇ, ನಿನಗೆ ಗೊತ್ತೇನೋ ಚಾಕು ಹಿಡ್ಕೊಂಡು ರೀಲ್ಸ್ ಮಾಡ್ರೆ ಏನೇನಾಗುತ್ತೆ ಅಂತ. ಲೌಡಕ್ಕೆ ಬಾಲ್ ಥರ ಶಾಡ ಹಿಡ್ಕೊಂಡ್ಬಿಟ್ರೆ ಗಂಡಸ್ತನ ಆಗಲ್ಲ ಕಣಲ್ಲಿ. ಮೊದಲು ಗಂಡಸಾಗೋ ಲೌಡಕ್ಕೆ ಬಾಲ್ ನನ್ನ ಮಗನೇ. హలో హాయ్ ఫ్రెండ్స్, ఈరోజు హ్యాపీ వ్యాలంటైన్స్ డే నాడు ఒక చెప్తున్నా. మీరు ఎవరు ಲೇ ಕ್ರಿಕೆಟ್ಗೆ ಬಾಲ್ ನನ್ನ ಮಗನೇ, ಒಂದು ಕನ್ನಡ ಮಾಡು ಇಲ್ಲ ಒಂದು ತೆಲುಗು ಮಾಡು, ಎರಡೂ ಮಿಕ್ಸ್ ಮಾಡ್ಬೇಡ. ನೀನೇನು ಬೆರಕೆ ಕೊಟ್ಟಿದ್ದು ನನ್ನ ಮಗನ, ಎಲ್ಲ ಮಾಡ್ತೀಯಲ್ಲ ಲೇ ಚೋರ್ತಿಯ ತುಲ್ಲೆ. ಅದ್ರಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ಬೇರೆ ವಿಶ್ ಮಾಡ್ದವನೆ. ಇವನ ಹತ್ರ ವ್ಯಾಲೆಂಟೈನ್ಸ್ ಡೇ ವಿಶ್ ಮಾಡಿಸ್ಕೊಂಬಿಟ್ರೆ ಅಷ್ಟೇ. ಬೀಳ ಹುಡುಗಿನೂ ನನ್ನ ಮಗನ ವೀಡಿಯೋ ನೋಡ್ಕೊಂಡು ಹೋಗ್ಬಿಟ್ರೆ ಹುಡುಗಿ ಒಪ್ಕೊಳ್ಳಲ್ಲ, ಆ ಥರ ಆಗ್ಬಿಡ್ತದೆ. ಒಪ್ಕೊಂಡವ್ರ ಗೈಸ್, ನಿಮಗೆ ಯಾರಾದರೂ ಒಬ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಂಗೇನೇನೆ. ಲೌಡಕ್ಕೆ ಬಾಲ್ ಜಾಸ್ತಿ ನಿಂಗವ್ವ ಅನ್ಬೇಕು ಹೋಗ್ಬೇಡ. ನಿಂಗವ್ವನ್ ಗಂಡ ಬಂದು ಹೆಂಗ್ಬಿಟ್ಟೋದ ಮೇಲೆ. ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ಸ್ಪೆಷಲ್ ಬರ್ತ್ಡೇ ವಿಶೇಷ ಇದೆ. ಧನು ಹೋಯ್ತು ಧನುಷ್ ಅಣ್ಣನ ಬರ್ತಡೇ ತಿಗಾಕೇಸ್ಕೊಂಡು ಹೋಯ್ತು. ಈ ನನ್ನ ಮಗ ಎಂತ ನನ್ನ ಮಗ ಅಂದರೆ ಅವ್ನು ಬರ್ಡೇ ವಿಶೇಷ ಮಾಡ್ಕೊಳಕ್ಕೆ ಏನೇನು ಮಾಡಬೇಕು ಅಂತ ಹೇಳ್ತಾನೆ ಅಂದರೆ, ಈ ಕೆಪ್ರದಲ್ಲಿ ನನ್ನ ಮಗಂಗೆ ಇನ್ನೊಂದು ವಿಡಿಯೋ ಹಾಕ್ತೀನಿ ನೋಡಿ ಮುಂದೆ. ಅದನ್ನು ನೋಡಿ, ನೀವು ಹೇಳ್ತೀನಿ ಇದನ್ನು ನೋಡಲಿ ಅಂದ್ರೆ ಪರವಾಗಿಲ್ಲ, ಅದನ್ನು ನೋಡಿ ಬೇಕಾದರೆ. ಹಲೋ ಹಾಯ್ ಫ್ರೆಂಡ್ಸ್, ನೀನು ಯಾಕೆ ಬರ್ತ್ಡೇ ವಿಶೇಷ ಮಾಡ್ಕೊತ ಇಲ್ಲ? ಮಾಡ್ಕೊ. ಶಾಡ ತೆರೆಯಕ್ಕೆ ಮಾಡಿಸ್ಕೊಂತ ಇಲ್ಲ ನಿನ್ನಂತ ಲೋಪರ್ ನನ್ನ ಮಗನಿಗೆ. ಚೂತಿಯ ನನ್ನ ಮಗನ ಕೈಲಿ ಬರ್ತಡೇ ವಿಶೇಷ ಮಾಡಿಸ್ಕೊಂಬಿಟ್ರೆ ನಾವೇನಿಲ್ಲ, ಬರ್ಡೇ ಪೂರ್ತಿ ತಿಗಾಕೇಸ್ ಹೊರಟೋಗೋದು ವರುಷ ಪೂರ್ತಿ. ಬರ್ತ್ಡೇ ವಿಶೇಷ ಓಕೆನೋ? ನಾ ಚೆನ್ನಾಗಿ ಮಾಡ್ತೀನಿ. ಗೊತ್ತು ಕಣಲ್ಲ ನೀನು ಎಷ್ಟು ಚೆನ್ನಾಗಿ ಮಾಡ್ತೀಯ ಅಂತ. ಕೆಪ್ರು ತುಲ್ಲಂಗೆ ಆಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ತೀಯ ಅಂತ. ಲೇಯ್ ನನ್ನ ಮಗನೇ, ನೀನು ಚೆನ್ನಾಗಿ ಮಾಡ್ತೀಯ ಅಂತ ಗೊತ್ತು. ನಿನ್ನ ಹತ್ರ ಮಾಡಿಸ್ಕೊಂಡು ನಮ್ಮನ್ನ ವರ್ಷ ಪೂರ್ತಿ ಒಂದು ದಿನ ಚೆನ್ನಾಗಿರ್ತದೆ ಅನ್ಕೊಂಡಿದ್ಯಾ? ಲೋಪರ್ ನನ್ನ ಮಗನ್ ತಂದು. ನೀವು ಏನಾದರೂ ಡಿಫ್ರೆನ್ಸ್ ಸರ್ಪ್ರೈಸ್ ಕೊಡಬೇಕು, ನಗಿಸ್ಬೇಕು
ಅಂತ ಇದ್ರೆ ಬರ್ತ್ಡೇ ಮಾಡ್ಕೋರಿ, ಓಕೆನಾ? ಅವನೇ ಹೇಳ್ತಾವ್ ನೋಡ್ರಿ, ನಾನು ಜೋಕರ್ ತೂಲ್ ಥರ ಮಾಡ್ತೀನಿ ಬರ್ತ್ಡೇ ವಿಡಿಯೋಸು, ಎಲ್ಲರೂ ನನ್ನ ಹತ್ರ ಮಾಡಿಸ್ಕೊಳ್ರಿ ಅಂತ. ಅವರಪ್ಪ ಯಾರಾದರೂ ಮಾಡಿಸ್ಕೊಳ್ಳಿದ್ರೆ ಮಾಡಿಸ್ಕೊಳ್ರಿ, ಫುಲ್ಲು ಜಾಲಿ ಜಾಲಿ ಆಗುತ್ತೆ ವರ್ಷ ಪೂರ್ತಿ. ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಗೊತ್ತಲ್ವಾ? ನಾನು ತೊಗೊಂಡು 500 ಮಾತ್ರ ಬರ್ತ್ಡೇ ವಿಶಸ್ಗೆ, ಓಕೆನಾ? ಪೆಡ್ ಪ್ರಮೋಷನ್, ಓಕೆನಾ? ಓನ್ಲಿ 500. ನಿಮ್ಮ ಫ್ರೆಂಡ್ಸ್ಗೋಸ್ಕರ 500 ಖರ್ಚು ಮಾಡೋಕ್ಕಾಗಲ್ವ ನಿಮ್ಗೆ? ಹೇಳ್ರಿ. ಹಾಂ, ಲೇ ಲೌಡಕ್ಕೆ ಬಾಲ್, ನಿಮ್ಮ ಫ್ರೆಂಡ್ಸ್ಗೋಸ್ಕರ 500 ರೂಪಾಯಿ ಖರ್ಚು ಮಾಡೋಕ್ಕಾಗಲ್ವಾ ಅಂತಾನ ಹೇಳ್ತಾ ಇದೆಯಾ ನೀನು? ಮಗ, 500 ರೂಪಾಯಿ ಖರ್ಚು ಮಾಡೋಕೆ ನಮಗೂ ಖುಷಿ ಐತೆ, ಆದರೆ ನಿನ್ನಂಥ ಶಾಡ ತೆರೋನಿಗೆ ಕೊಟ್ಟು ನಾವೇನು ಗುರು ಮಾಡಿಸ್ಕೊಳ್ಳೋ ನಿಂದೊಂದು ಬರ್ತ್ಡೇ ವಿಶಿಗೆ? ಅಲ್ಲ ಗುರು, ಈ ನನ್ನ ಮಗ ಎಂಥ ನನ್ನ ಮಗ ಅಂದರೆ ಗಾಂಡು ನನ್ನ ಮಗ ಅಂತ ಇವನೇ ಪ್ರೂವ್ ಮಾಡ್ಕೊತವ್ನು ನೋಡ್ರಿ. ಇವನು ಫಾಲೋವರ್ಸ್ ಹೆಚ್ಚು ಮಾಡ್ಕೋಬೇಕಾದ್ರೂ ಬೇಡ್ತಾನೆ ದುಡ್ಡನ್ನ, ಇವಾಗಲೂ ಬೇಡ್ತವನೆ ದುಡ್ಡನ್ನ. ಲೇ ನನ್ನ ಮಕ್ಕಳ್ರ ಫಾಲೋವರ್ಸ್ನೇನೋ ಅಂದ್ಕೊಂಡಿದ್ದೀರಾ ನೀವೆಲ್ಲ? ಮನೆ ಮಕ್ಕಳು ಕಣೋ ನಾವೆಲ್ಲರೂ. ಲೇ ಫಾಲೋವರ್ಸ್ ಅಂದರೆ ಫ್ಯಾಮಿಲಿ ಥರ ಬರ್ತಾರದು. ನೀನು ದುಡ್ಡು ಬೇಡ್ತೀಯಲ್ಲ ಲೇ ಮಾಡಿಸ್ಕೊಳ್ಳಿ ಅಂತ, ಅವ್ರು ಮಾಡಿಸ್ಕೊಳ್ಳೋದು ಬಿಡೋದು ಅವ್ರಿಷ್ಟ. ನೀನೇನು ಶಾಟ ಹೇಳೋದು ಅವರಿಗೆ ಮಾಡಿಸ್ಕೊಳ್ರಿ ಅಂತ? ನಿಮ್ಮ ಏನು ಎಲ್ಲ ದುಡ್ಡು ಅಂತ ಸಾಯ್ತಿಲ್ಲ. ಒಳ್ಳೆ ಕಂಟೆಂಟ್ ಕೊಡೋಕೆ ಟ್ರೈ ಮಾಡ್ರಲ್ಲಿ. ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಯಾರಿಗೂ ಕೊಡಲ್ಲಪ್ಪ ಸಪೋರ್ಟು, ಇಂಥ ಚೂತಿಯ ನನ್ನ ಮಕ್ಕಳಿಗೆ ಕೊಡೋದು ಎಲ್ಲರೂ ನನ್ನ ಸಪೋರ್ಟು. ಬಿಡ್ರಿ, ಹೇಳಂಗಿಲ್ಲ ಬಿಡಂಗಿಲ್ಲ, ಆ ಥರ ಬೇಜಾರಾಗ್ಬಿಡುತ್ತೆ. ಹ್ಞೂ 500 ರೂಪಾಯಿ ಅಂತ ಹೇಳಿ ಯಾರೋ ಚೆನ್ನಾಗೆ ಚಚ್ಚೋರೆ. ಕಂದ ಏನಪ್ಪ ಅದು ಎದೆ ಮೇಲೆ ರೆಡ್ ಮಾರ್ಕು? ಮ್ಯಾಚ್ ಮುಗ್ದೋದ್ಮೇಲೆ ಬಂದ್ವಾ ನಾವು? ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ದಾರೆ, ಕಣ್ಣಿಗೆ ವಿಷ ಉಯ್ಕೊಂಬಿಡ್ತಾ ಇದ್ದೆ ನಾನೇ. ನೆನ್ನೆ ಹೋದ್ರೂ ಪರವಾಗಿಲ್ಲ ಕಣ್ಣು ತಿಕ್ಕಾಕೇಸ್ಕೊಂಡು ಅಂತ. ಗಾಂಡು ನನ್ನ ಮಗನೇ ಬಟ್ಟೆ ಬಿಚ್ಚಾಕೊಂಡು ಮಾಡೋಕ್ಕಿದೇನು ಫಾರನ್ ಸೈಟ? ನನ್ನ ಮಕ್ಕಳ್ರ ಏನೋ ತಲೆಲೈತೆ ಇನ್ಸ್ಟಾಗ್ರಾಮ್ ಥರ ಇರೋಕ್ಕೆ ಬಿಡ್ರು ನನ್ನ ಮಕ್ಕಳ್ರ. ನಿಮ್ಮಂಥ ಕಚಡ ನನ್ನ ಮಕ್ಕಳು ಬಂದೇನೆ ಆಲ್ಮೋಸ್ಟ್ ಅಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಹೋಗ್ತಾ ಇರೋದು. ನಿಮ್ಮಂಥ ನನ್ನ ಮಕ್ಕಳು ಆ ಟಿಕ್ಟಾಕಲ್ಲೂ ಅದೇ ಇಲ್ಲೂ ಅದೇ. ಗೈಸ್, ಒಂದು ಟಾಪಿಕ್ ಏನು ಗೊತ್ತಾ? ಈ ಟಿಕ್ಟಾಕಿಂದ ಆರ್ಕ ಬಂದಿರೋ ಕಾಗೆಗಳೇನೇ ಇಲ್ಲಿನ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಅಂತ ಆಗಿರೋರು ಅಷ್ಟೇ, ಇನ್ನೇನು ಇಲ್ಲ ಬೇರೆ ಅದರಲ್ಲಿ. ಹೆಲೋ ಹಾಯ್ ಫ್ರೆಂಡ್ಸ್, ಒಂದು ವಿಷಯ ತಿಳಿಸ್ಬೇಕಿತ್ತು, ಗೊತ್ತಾ ನಿಮ್ಗೆ? ಜಾಸ್ತಿ ಜನ ಬ್ಲ್ಯಾಕ್ ಇದ್ದವ್ರನ್ನ ಇಷ್ಟಪಡಲ್ಲ, ವೈಟ್ ಇದ್ದವ್ರನ್ನ ಇಷ್ಟಪಡ್ತಾರೆ. ಯಾಕೆ? ಶಾಡ ತೆರೆಯೋಕ್ಕೆ. ಅದು ಅವ್ರು ಇಷ್ಟ ಕಣೋ. ಅವ್ರು ಬ್ಲ್ಯಾಕ್ ಆದರೂ ಇಷ್ಟಪಡಲಿ, ವೈಟ್ ಆದರೂ ಇಷ್ಟಪಡಲಿ. ನೀನೇನು ಕಿವಿಗೆ ಮೇಲೆ ನಂದೊಂದು ಸಾಮಾನು ಸಿಗಿಸ್ಕೊಂಡು ಬಂದ್ಬಿಟ್ಟು ಏನೇನು ಬೇಕೋ ಅದನ್ನೇ ವಿಡಿಯೋ ಮಾಡಿ ಬಿಟ್ಬಿಡೋದಾ? ಲೇ ಅದ್ರಲ್ಲಿ ಏನಾದರೂ ಎಡಿಟಿಂಗ್ ಐತಾ? ಗಾಯ್ಸ್, ನೀವು 13,000 ಫಾಲೋವರ್ಸ್ ಅವ್ರಿಗೆ ಇವಾಗ ನಾವು ಇಷ್ಟೊಂದು ಕಷ್ಟಪಟ್ಟು ಎಡಿಟ್ ಮಾಡಿ ಎಲ್ಲ ಬಿಡ್ತೀವಿ. ಹೆಂಗೆ ಗುರು ನಮಗೆ ಫಾಲೋವರ್ಸ್ ಬರಲ್ಲ, ಅವ್ನಿಗೆ ಆರೆಂಜಲ್ಲಿ ಫಾಲೋವರ್ಸ್ ಬರ್ತಾರೆ? ಹಂಗಂದರೆ ನಮ್ಮಂಥ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಇದೆಲ್ಲ ಸಪೋರ್ಟೇ ಇಲ್ಲ. ಈ ಥರ ಚೂತಿಯ ಥರ ಆಡ್ಕೊಂಡು ಅವ್ನು ಮುಕ್ಕು ಅಂತ ನನ್ನ ಮಗ ಇದಾದ. ಇವಾಗ ಅಂಥವ್ರಿಗೆಲ್ಲ ಸಪೋರ್ಟ್ ಸಿಗುತ್ತೆ. ನಾವು ಏನು ಗುರು ಮಾಡ್ತಾ ಇರೋದು ಮತ್ತೆ ಕಂಟೆಂಟ್ನ? ಈ ಥರ ಎಲ್ಲ ಆದರೆ ನಿಜವಾಗ್ಲೂ ಬೇಜಾರಾಗ್ಬಿಡುತ್ತೆ. ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ ಎಷ್ಟು ಖುಷಿ ಆಗ್ಬಿಡುತ್ತೋ ಗೊತ್ತಾ ಗಾಯ್ಸ್? ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಒಂದೊಂದು ಸಬ್ಸ್ಕ್ರೈಬರ್ಗೂ. ಆದಷ್ಟು ಬೇಗ 50K ರೀಚ್ ಆಗಿ 50 ಫಾಲೋವರ್ಸ್ ರೀಚ್ ಆಗಲಿ, ಸಬ್ಸ್ಕ್ರೈಬರ್ಸ್ ರೀಚ್ ಆಗಲಿ ಯೂಟ್ಯೂಬಲ್ಲಿ. ಸೊ ಇನ್ನೂ ವಿಡಿಯೋ ಐತೆ ನೋಡಿರಿ ಅದನ್ನು. ಬ್ಲ್ಯಾಕ್ ಇದ್ದೆ ಅವ್ರ ಮನುಷ್ಯ ಅಲ್ವಾ? ಮತ್ತು ಅವನತ್ತು ಮೀಟ್ ಆಗಬೇಕಲ್ವಾ? ಬ್ಲ್ಯಾಕ್ ಇದ್ದವ್ರನ್ನ ಮೀಟ್ ಆಗ್ರಿ, ವೈಟ್ ಇದ್ದವ್ರನ್ನ ಒಂದೇ ಮೀಟ್ ಆಗಬೇಡ್ರಿ, ಓಕೆನಾ? ಇದನ್ನು ಆರ್ಡ್ರ್, ಓಕೆನಾ? ಲೇ ಟೆನ್ನಿಸ್ಗೆ ಬಾಲ್ ಆರ್ಡ್ರ್ ಮಾಡೋಕೆ ನೀನು ಯಾವನೋ? ಹುಡ್ಸಿರೋ ಅಪ್ಪ ಅಮ್ಮನೇ ಅವ್ರಿಗೆ ಆರ್ಡ್ರ್ ಮಾಡಲ್ಲ. ನೀನು ಯಾವ ಚೂತಿಯ ಅಂತ ನಿನ್ನ ಮಾತು ನಾವು ಕೇಳಬೇಕು? ಅಯ್ಯ ನಿನ್ನ ಹೋಗು. ನಿಮ್ಮಂಥ ಲೋಫರ್ಸ್ ನನ್ನ ಮಕ್ಕಳು ಮಾತು ಕೇಳಿನೇ ನಾವು ತಿಕ್ಕಾಕೇಸ್ಕೊಂಡು ಹೋಗ್ಬಿಟ್ಟಿದ್ದೀವಿ ಜೀವನದಲ್ಲಿ. ನೆಮ್ಮದಿಗೆ ಕೆಲಸದಿಂದ ಬಂದು 10 ನಿಮಿಷ ಇನ್ಸ್ಟಾಗ್ರಾಮ್ ನೋಡೋಣ ಅಂದರೆ ನಿಮ್ಮಂಥ ಚೂತಿಯ ನನ್ನ ಮಕ್ಕಳು ತಲೆನೋವು ಹೋಗಪ್ಪ ಅಂತ ಸಖತ್ ಬೇಜಾರಾಗ್ಬಿಡೈತೆ ನನಗಂತೂ. ಈ ನನ್ನ ಮಗನ ಇಷ್ಟೇ ಅಲ್ಲ ಗೈಸ್, ಪ್ರತಿ ವೀಡಿಯೋದಲ್ಲೂ ಎತ್ಕೊಂಡು ರುಬ್ತೀನಿ. ಇದೇ ಥರ ವೀಡಿಯೋ ನೋಡ್ತಾಯಿರಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇವತ್ತಿನ ವೀಡಿಯೋ ಇಷ್ಟೇ ಗೈಸ್, ಸಿಗೋಣ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 50 ಸಬ್ಸ್ಕ್ರೈಬರ್ಸ್ ಬೇಗ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ ಜೊತೆ. ಬಾಯ್ ಗಾಯ್ಸ್. ನಿನ್ನ ಹೆಸರೇನು? ನನ್ನ ಹೆಸರೇ ನಾನು ಯಾಕೆ ರಾಮ ಕೃಷ್ಣ ಅಂತ ಹೆಸರಿಟ್ಕೊಳ್ಳಿ? ನನ್ನ ಹೆಸರೇ ನಾನೇ ನಾನು.